ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ. ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ. ಸೊ ಈಗ ಸ್ಕೂಲಿಗೆ ಹೋಗೋದು. ಇವತ್ತು ಹಾಫ್ ಡೇ ಸ್ಕೂಲ್, ಆಫ್ಟರ್ನೂನ್ ರಜೆ ಇದೆ. ಮತ್ತೆ ಬಂದು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ. ಹೋಗುವ. ಚಪ್ಪಲ್ ಹಾಕೊಂಡ್ಯಾ? ಹಾಗೆ ಸ್ವಲ್ಪ ಮಳೆ ಬರ್ತಾ ಉಂಟು. ಬೆಳಿಗ್ಗೆ ಹನಿ ಹನಿ ಬರ್ತಾ ಉಂಟು. ಇವತ್ತು ವಿಶ್ವದಾದ್ಯಂತ 10ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು. ಹಾಗೆ ನಮ್ಮ ಶಾಲೆಯಲ್ಲಿ ಕೂಡ ಯೋಗ ದಿನವನ್ನು ಆಚರಣೆ ಮಾಡಿದ್ವಿ. ಈ ಯೋಗ ಮಾಡೋದ್ರಿಂದ ವ್ಯಕ್ತಿಯ ಆರೋಗ್ಯ ಸುಧಾರಿಸುವುದು ಮಾತ್ರ ಅಲ್ಲ, ಅದರ ಜೊತೆಗೆ ಮನಸ್ಸು ಕೂಡ ಶಾಂತವಾಗಿಡಲು ಈ ಯೋಗ ಸಹಾಯ ಮಾಡ್ತದೆ. 2014ರಲ್ಲಿ ಭಾರತ ಪ್ರಧಾನಿ ನರೇಂದ್ರ ಮೋದಿಯವರು ಜೂನ್ 21 ಯೋಗ ದಿನವನ್ನಾಗಿ ಆಚರಿಸಲು ವಿಶ್ವಸಂಸ್ಥೆಗೆ ಪ್ರಸ್ತಾಪಿಸಿದ್ದರು. ಅಂದಿನಿಂದ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಘೋಷಿಸಲಾಯಿತು. ಯೋಗಾಭ್ಯಾಸವನ್ನು ಮಾಡಿ ಹಾಗೆ ಊಟ ಮಾಡಿ ಮತ್ತೆ ಮನೆಗೆ ಬಂದದ್ದು. ಈಗ ಸಂಜೆ ನನ್ನ ಮಗಳು ಆ್ಯಕ್ಟು ಪಾಪ್ಕಾರ್ನನ್ನು ಮಾಡಿಕೊಡು ಅಂತ ಹೇಳ್ತಾ ಇದ್ಲು. ಸೊ ಅದಕ್ಕಾಗಿ ಮಾಡ್ತಾ ಇದ್ದೇನೆ. ನನಗೆ ಇದು ಹೇಗೆ ಮಾಡೋದಂತ ಸರಿಯಾಗಿ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಮಾಡೋದು. ನಾನು ಇಲ್ಲಿ ಮೊದಲಿಗೆ ಕುಕ್ಕರನ್ನು ತಗೊಂಡಿದ್ದೇನೆ. ಇಲ್ಲಿ ಕುಕ್ಕರಲ್ಲಿ ನೀರಿನ ಅಂಶ ಇದ್ದರೆ ಅದು ಫುಲ್ ಡ್ರೈ ಆಗಬೇಕು. ಆ ನಂತರ ನಾವು ಇದಕ್ಕೆ ಪಾಪ್ಕಾರ್ನನ್ನು ಅದು ಕಟ್ ಮಾಡಿ ಅದಕ್ಕೆ ಹಾಕಬೇಕು. ಹಾಕಿ ಸ್ವಲ್ಪ ಸೌಟಲ್ಲಿ ಮಿಕ್ಸ್ ಮಾಡಬೇಕು. ನೋಡಿ, ನಾನೀಗ ಹಾಕ್ತಾ ಇದ್ದೇನೆ. ಇಷ್ಟಿರ್ತದೆ ಇದು. ಇಷ್ಟಿದ್ದರೆ ಇದು ಈ ಕುಕ್ಕರಲ್ಲಿ ಮುಕ್ಕಾಲು ಕುಕ್ಕರ್ ಆಗ್ತದೆ. ಅದೆಲ್ಲ ಸಿಡಿದು ಮುಕ್ಕಾಲು ಕುಕ್ಕರ್ ಆಗ್ತದೆ ನೋಡಿ. ನಂತರ ನಾವು ಇದನ್ನು ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ನಾವು ಇದನ್ನು ಮುಚ್ಚಬೇಕು. ಇದನ್ನು ಮುಚ್ಚುವಾಗ ನಾವು ಕುಕ್ಕರಿನ ಮುಚ್ಚಳದಲ್ಲಿರುವ ವಿಸಿಲ್ ಹಾಗೂ ಗ್ಯಾಸ್ಕಿಟ್ ಅಂದರೆ ರಬ್ಬರ್ ಅಂತ ಹೇಳ್ತೇವಲ್ಲ, ಅದನ್ನು ತೆಗಿಬೇಕು. ತೆಗೆದು ಇದನ್ನು ಮುಚ್ಚಬೇಕು. ಮುಚ್ಚಿ 1 ನಿಮಿಷ ಆಗುವಾಗ ಅದು ಪಟಪಟ ಅಂತ ಸೌಂಡ್ ಬರ್ತದೆ. 3 ನಿಮಿಷದ ಒಳಗೆ ಎಲ್ಲ ಕೂಡ ಪಾಪ್ಕಾರ್ನ್ ಬೆಂದಿರ್ತದೆ. ನೋಡಿ, ನಾನೀಗ ಮುಚ್ಚಿದೆ. ಇನ್ನು ಪಟಪಟ ಅಂತ ಸೌಂಡ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಸೌಂಡ್ ನಿಂತಾಗ ನಾವು ಗ್ಯಾಸನ್ನು ಆಫ್ ಮಾಡಬೇಕು. ಇನ್ನು ಈ ಪಾಪ್ಕಾರ್ನಲ್ಲಿ ಕೆಲವೊಂದು ಫ್ಲೇವರ್ ಇರ್ತದೆ. ನಮಗೆ ಯಾವುದು ಇಷ್ಟ ಆ ಫ್ಲೇವರನ್ನು ನಾವು ತೊಗೊಂಡು ಬರ್ಬೋದು. ತೊಗೊಂಡು ಬಂದು ಪಾಪ್ಕಾರ್ನ ರೆಡಿ ಮಾಡಿಕೊಂಡು ತಿನ್ಬೋದು. ನೋಡಿ, ಈಗ ಆಗಿದೆ. ಇದೀಗ ಮುಕ್ಕಾಲು ಕುಕ್ಕರ್ ಆಗಿದೆ ನೋಡಿ. ಹಾಕುವಾಗ ಒಂದು ಸ್ವಲ್ಪ ಇತ್ತು. ಈಗ ನೋಡಿ ಹೇಗಾಗಿದೆ ಅಂತ, ಒಳ್ಳೆಯದಾಗಿದೆ. ಇದನ್ನು ನಂತರ ನಾವು ಬೇರೆ ಪಾತ್ರೆಗೆ ಹಾಕಬೇಕು. ನಾನೀಗ ಬೇರೆ ಪಾತ್ರೆಗೆ ಹಾಕ್ತಾ ಇದ್ದೇನೆ. ನೋಡಿ ಹೀಗೆ ಬಂದಿದೆ ಅಂತ. ತಿನ್ನಲಿಕ್ಕೂ ಕೂಡ ತುಂಬ ಟೇಸ್ಟಿ ಆಗಿರ್ತದೆ. ಇದು ಸಾಲ್ಟ್ ಫ್ಲೇವರ್, ಹಾಗೆ ತುಂಬ ಟೇಸ್ಟಿಯಾಗಿದೆ. ನೋಡಿ, ನಾನು ಒಂದು ಮಲ್ಟಿಪರ್ಪಸ್ ಕ್ಯಾಬಿನೆಟ್ ತೊಗೊಂಡಿದ್ದೇನೆ. ನಾನು ಇದನ್ನು ಆನ್ಲೈನಲ್ಲಿ ತೊಗೊಂಡದ್ದು. ಇದರಲ್ಲಿ ಎಲ್ಲ ರೀತಿಯ ವಸ್ತುಗಳನ್ನು ನಾವು ಇಡ್ಬೋದು. ಚಪ್ಪಲಿಗಳನ್ನು ಇಡ್ಬೋದು, ಬಟ್ಟೆ ಕೂಡ ಇಡ್ಬೋದು. ನಾನು ಇದನ್ನು ತೊಗೊಂಡದ್ದು ಬಟ್ಟೆಗಳನ್ನು ಇಡಲಿಕ್ಕೆ. ನನ್ನ ವಾರ್ಡ್ರೋಬ್ ತುಂಬ ಫುಲ್ಲಾಗಿದೆ. ಈಗ ಸ್ಕೂಲಿಗೆ ಹೋಗೋ ಸೀರೆ ಎಲ್ಲ ಇದರಲ್ಲಿ ಜೋಡಿಸಿ ಇಡಬೇಕು. ನೋಡಿ ಈ ರೀತಿ ಇರ್ತದೆ. ಇದರಲ್ಲಿ 3 ಆಚೆ 3 ಈಚೆ 3 ಬಾಕ್ಸ್ ಥರ ಇರ್ತದೆ. ಮಧ್ಯದಲ್ಲಿ ಬೇಕಾದರೆ ನಾವು ಈ ರೀತಿ ಕಂಪಾರ್ಟ್ಮೆಂಟ್ ಮಾಡ್ಕೊಳ್ಬೋದು. ಬೇಡ ಅಂದರೆ ಕೂಡ ಇದನ್ನು ಹೀಗೆ ತೆಗಿಲಿಕ್ಕಾಗ್ತದೆ. ಈ ರೀತಿ ತೆಗಿಬೋದು. ನಾನೀಗ ಇದರಲ್ಲಿ ಎಲ್ಲವನ್ನು ಅರೇಂಜ್ ಮಾಡಿ ಇಡಬೇಕು.
ನೋಡುವ ಹೇಗೆ ಅರೇಂಜ್ ಮಾಡೋದು ಅಂತ. ನೋಡಿ ಇದರ ಡೋರ್ ಹೀಗಿದೆ, ಹೀಗೆ ಮುಚ್ಚುವಂಥದ್ದು. 1 2 3 ಮೂರೇನು ಇದರಲ್ಲಿ ಬಾಕ್ಸಸ್ ಇದೆ. ಈಚೆ ಕೂಡ 1 2 3 3 ಬಾಕ್ಸಸ್ ಇದೆ. ಹಾಗೆ ಮಿಡ್ಲಲ್ಲಿ ಮಧ್ಯೆ ಮಧ್ಯೆ ಕೂಡ ಈ ರೀತಿ ಇದೆ, ಎಲ್ಲದರಲ್ಲೂ ಉಂಟು. ಅದು ಬೇಡ ಅಂತ ನೋಡಿ ನನ್ನ ಮಗಳು ಎಕ್ಸ್ಪ್ಲೇನ್ ಮಾಡ್ತಾಳೆ. ಎಂತ ಮಗದ ಗೋಡ್ರೇಜಾ? ಹಾಗೆಲ್ಲ ಬಿಡು. ನಾವೀಗ ಇದರಲ್ಲಿ ನನ್ನ ಸೀರೆ ಎಲ್ಲ ಅರೇಂಜ್ ಮಾಡ್ತೇನೆ. ಸರಿ, ಇದೆಲ್ಲ ಜೋಡಿಸುವ. ಹೆಲ್ಪ್ ಮಾಡ್ತೀಯ ನೀನು ನನಗೆ? ಹೆಲ್ಪ್ ಮಾಡ್ತೀಯಾ? ತೆಗಿ, ಸರಿ ಮಾಡಿ ಮತ್ತೆ ಈಗ ಮತ್ತೆ ನೋಡಿ, ಡೋರ್ ಎಲ್ಲ ಈಸಿಯಾಗಿ ತೆಗಿಲಿಕ್ಕೆ ಮತ್ತೆ ಹಾಕ್ಲಿಕ್ಕೆ ಆಗ್ತದೆ. ನೋಡ್ಲಿಕ್ಕೆ ಕೂಡ ತುಂಬಾ ಚಂದ ಕಾಣ್ತದೆ. ಸಾಕು ಸಾಕು. ನೋಡಿ ಫೈನಲಿ ಈ ರೀತಿ ಇದನ್ನ ನಾನು ಅರೇಂಜ್ ಮಾಡಿದ್ದೇನೆ. ನೋಡಿ ಇಷ್ಟು ಬಟ್ಟೆ ಹಿಡಿತದೆ. ಇನ್ನೂ ಒಂದು ಖಾಲಿ ಉಂಟು, ಈಚೆ ಕೂಡ ಅರ್ಧ ಖಾಲಿ ಉಂಟು. ನೋಡಿ ಬಾಲ್ ಎಲ್ಲ ಇಡ್ಬೇಡ. ನೋಡಿ ಇಲ್ಲಿ ಎಲ್ಲ ಒಂದೊಂದರಲ್ಲಿ 10 ಸೀರೆ ಹಾಕ್ಲಿಕ್ಕೆ ಆಗ್ತದೆ. ಇದರಲ್ಲಿ ಕೂಡ ಹಾಗೆ ಇದರಲ್ಲಿ ನನ್ನ ಮಗಳ ಬಟ್ಟೆ ಎಲ್ಲ ಇಟ್ಟಿದ್ದೇನೆ. ಅವಳು ಡೈಲಿ ಸ್ಕೂಲಿಗೆ ಈಗ ಬೇಕಾಗ್ತದಲ್ಲ, ಅವಳಿಗೆ ಇನ್ನೂ ಯೂನಿಫಾರ್ಮ್ ಸ್ಟಿಚ್ ಆಗಲಿಲ್ಲ. ಹಾಗಾಗಿ ಈಗ ಡೈಲಿ ಬೇಕಾಗುವ ಬಟ್ಟೆ ಸ್ಕೂಲಿಗೆ ಇದರಲ್ಲಿ ಇಟ್ಟಿದ್ದೇನೆ. ಇನ್ನು ಇದರಲ್ಲಿ ಸ್ವಲ್ಪ ಹಳೆ ಬಟ್ಟೆ ಉಂಟು. ಹಾಗೆ ಇದು ಒಂದು ಖಾಲಿ ಉಂಟು. ಮೇಕಪ್ ಇಡುದಾ? ಹೌದು, ತುಂಡಾಗ್ತದೆ. ಇದು ನನ್ನ ಇವತ್ತಿನ ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಹೊಸಬರು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.